ಶ್ರೀಯುತ ಯಡಿಯೂರಪ್ಪನವರು ರಾಜಕೀಯ ಜೀವನ ನಡೆಸ್ತಾ 50 ವರ್ಷಗಳಾಯಿತು. 50 ವರ್ಷಗಳ ನೆನಪನ್ನು ಮಾಡ್ಕೊಳ್ತಕ್ಕಂಥ ಸಮಾರಂಭ ನಾಳೆ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಸ್ವಾಭಾವಿಕವಾಗಿ ಇವತ್ತಿನ ದಿನಗಳ ಜೊತೆಗೇ ಹಿಂದಿನ ಆ ದಿನಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ ಒಂದು ಪ್ರಕ್ರಿಯೆ. ಆಗ ಪಕ್ಷಕ್ಕೇನು ಶಕ್ತಿ ಇರಲಿಲ್ಲ, ಯಾರೂ ಎಮ್ ಎಲ್ ಎ ಇರಲಿಲ್ಲ, ಯಡಿಯೂರಪ್ಪನವರು ಎಮ್ ಎಲ್ ಎ ಇರಲಿಲ್ಲ, ಯಾರೂ ಇರಲಿಲ್ಲ. ಅಂಥ ಕಾಲದಲ್ಲಿ ಪಕ್ಷ ಕಟ್ಟೋದಕ್ಕಾಗಿ ನಾವುಗಳು ಯಡಿಯೂರಪ್ಪನವರು ಎಲ್ಲ ಸೇರಿ ಒಟ್ಟಾಗಿ ದುಡಿದಂಥ ಆ ದಿನಗಳನ್ನು ನಾವು ನೆನಪು ಮಾಡಿಕೊಂಡಾಗ ಇವತ್ತಿನ 50 ವರ್ಷದ ಸಮಾರಂಭಕ್ಕೆ ಹೆಚ್ಚಿನ ಮಹತ್ವ ಅರ್ಥ ಬರ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ನೋಡಿ, ಅವರು ರಾಜಕೀಯ ಜೀವನದಲ್ಲಿ ಅವರು ಏನು ಭಾಳ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದವರಲ್ಲ, ಅಥವಾ ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದವರಲ್ಲ. ರಾಜಕೀಯ ಅಂದರೆ ಆ ಥರದವರ ವ್ಯಕ್ತಿನೇ ಅಲ್ಲ. ಅವರು ಶಿಕಾರಿಪುರಕ್ಕೆ ಮಂಡ್ಯ ಜಿಲ್ಲೆಯಿಂದ ಬಂದು ಇಲ್ಲಿ ನೆಲೆಸಿದಾಗ ಅವರೇನು ಭಾಳ ದೊಡ್ಡ ವ್ಯಕ್ತಿ ಅಂತೇಳಿ ಅನ್ನಿಸಿಲ್ಲ. ಆದರೆ ಅವರಲ್ಲಿ ನಾಯಕತ್ವದ ಗುಣಗಳು ಆಗಲೇ ಕಾಣಿಸ್ತಾ ಇತ್ತು. ಹಾಗಾಗಿ ಅವರು ಯಾವ ರೀತಿ ಮುಂದುವರೆದ್ರು ಅನ್ನೋದನ್ನು ನಾವು ನೋಡ್ತಾ ಬಂದರೆ ಒಂದೆರಡು ಘಟನೆಗಳನ್ನು ನಾನು ಹೇಳಬೇಕಾಗ್ತದೆ. ಒಂದು, ಅವರು ಇಡೀ ನಮ್ಮ ಪಕ್ಷ ಸಂಘಟನೆಗಾಗಿ ಯಾವ ರೀತಿ ಯೋಚನೆಗಳನ್ನು ಮಾಡ್ತಾಯಿದ್ರು ಅಂತ ಒಂದು ರೀತಿಯಲ್ಲಿ ಅದು ಭಾಳ ಆಶ್ಚರ್ಯ ಅನ್ನಿಸ್ತದೆ ಕೆಲವು ಬಾರಿಗೆ. ಆಗೇನು ನಮಗೇನು ಶಕ್ತಿ ಇರಲಿಲ್ಲ. ಆದರೆ ಅವರು ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ಸೈಕಲ್ ಮೇಲೆ ಇಡೀ ತಾಲೂಕಿನ ಶಿಕಾರಿಪುರ ತಾಲೂಕಿನ ನಾನು ಸೈಕಲ್ ಮೇಲೆ ಸುತ್ತಿ ಬರ್ತೇನೆ ಅಂತ ಹೇಳಿ ಸೈಕಲ್ ಮೇಲೆ ಇಡೀ ತಾಲೂಕನ್ನು ಸುತ್ತಿದ್ರು. ನಿಜ, ಕೆಲವರು ಉದಾಹರಣೆಗೆ ಪದ್ಮನಾಭ ಭಟ್ ಈಗಲೂ ಇದ್ದಾರೆ, ಅವರವರು ಸಹಕಾರ ಕೊಟ್ಟರು. ನಾವುಗಳು ಕೆಲವು ಕಡೆಗೆ ಹೋದ್ವಿ. ಅಂದರೆ ಪಕ್ಷ ಸಂಘಟನೆ ಮಾಡಬೇಕು, ಜನಗಳ ಸಂಪರ್ಕ ಮಾಡಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಹೇಗಿತ್ತು ಅನ್ನೋದು. ಹಾಗೆ ಅವರು ಶಿಕಾರಿಪುರ ಸಣ್ಣ ಊರಾಗ ಈಗಲೂ ಏನು ಭಾಳ ದೊಡ್ಡದಲ್ಲ, ಆಗ ಇನ್ನೂ ಸಣ್ಣ ಊರು. ಮುನ್ಸಿಪಲ್ ಚುನಾವಣೆಯಲ್ಲಿ ಗೆದ್ದು ಪುರಸಭೆ ಅಧ್ಯಕ್ಷರಾದರು. ಆದರೆ ಅವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದು ನಡ್ಕೊಂಡು ಹೋಗೋರು ಅವರೇ ಇಡೀ ಊರು ತುಂಬ. ಎಲ್ಲೇನಿದೆ ನೋಡ್ಬೇಕು, ನಾನು ಕೆಲಸ ಆಗಿಸ್ಬೇಕು ಅಂತ. ಆ ಥರ ಹೋಗ್ತಾ ಇರೋ ಒಂದು ದಿವಸ ಒಬ್ಬ ವ್ಯಕ್ತಿ ಹಿಂದ್ಗಡೆಯಿಂದ ಬಡಿಗೆ ತಗೊಂಡು ತಲೆ ಹೊಡೆದೇ ಬಿಟ್ಟ. ಯಡಿಯೂರಪ್ಪನವ್ರು ಸತ್ತೋದ್ರು ಅಂತೇಳಿ ನಮಗೆ ಸುದ್ದಿ ಬರೋ ರೀತಿಯೊಳಗೆ ಹೊಡ್ತಾ ಬಿತ್ತು. ಅವರಿಗೆ ತಲೆ ಹೊಡೆದು ರಸ್ತೆ ಮೇಲೆ ಬಿದ್ದು ರಕ್ತ ಸುರಿತಾ ಇತ್ತು. ಅಂತ ಯಡಿಯೂರಪ್ಪನನ್ನು ತೊಗೊಂಬಂದು ಮಗಾರ ಹಾಸ್ಪಿಟಲಲ್ಲಿಟ್ಟು ಬದುಕ್ತಾರೋ ಇಲ್ಲೋ ಅಂತ ಇದ್ದಾಗ ಬದುಕಿದ್ರು. ಆದರೆ ಆ ಹೊಡೆತದಿಂದ ಹಿಂದೇಟಾಗಲಿಲ್ಲ, ಅವ್ರು ಮುಂದಕ್ಕೆ ಹೋದರು. ಯಾವ ರೀತಿ ಅದನ್ನು ಮುಂದೆ ಹೋದರು ಅನ್ನೋದನ್ನು ಈ 50 ವರ್ಷದ ನೆನಪುಗಳಲ್ಲಿ ಇದನ್ನು ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಮತ್ತು ಅವರು ನಿಜ, ಅವರಿಗೆ ಒಂದು ಸ್ವಲ್ಪ ಸಿಟ್ಟಿನ ಸ್ವಭಾವ. ಅಂದರೆ ಸಿಟ್ಟು ಯಾಕೆ ಅಂದರೆ ಯಾವುದಕ್ಕೂ ಸ್ವಂತ ವಿಷಯಕ್ಕೆ ಸಿಟ್ಟಲ್ಲ. ಸಮಾಜದೊಳಗೆ ಕೆಲಸ ಮಾಡಬೇಕಾದವರು ಅಧಿಕಾರಿಗಳು ಇವರು ಕೆಲಸ ಮಾಡದೇ ಇದ್ದಾಗ ಕೋಪ ಮಾಡ್ಕೊಳ್ತಾ ಇದ್ದಂಥ ಯಡಿಯೂರಪ್ಪನವರು ನಾವು ಹಾಗಾಗಿ ನಾವು ನೋಡ್ತಾ ಇದ್ವಿ. ಮತ್ತು ಹೋರಾಟದಲ್ಲಿ ಯಾವ ರೀತಿ ಮುಂಚೂಣಿಯಲ್ಲಿ ಇರ್ತಾಯಿದ್ರು ಅನ್ನೋದು ಒಂದೆರಡು ಸಣ್ಣ ಘಟನೆಗಳನ್ನು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ನಮಗೀಗೆಲ್ಲರಿಗೂ ಗೊತ್ತಿದೆ, ಹುಬ್ಬಳ್ಳಿಯ ಈದ್ಗಾ ಮೈದಾನ ಅಂತ ಹೇಳಿ ಕರೀತಾರೆ. ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂದರೆ BJP ಕೇಳಿದ್ರೆ ಒಪ್ಪಲಿಲ್ಲ, ಕಾಂಗ್ರೆಸ್ ಸರ್ಕಾರ ಒಪ್ಪಲಿಲ್ಲ. ನಾವು ಹಾರಿಸ್ತೀವಿ ಅಂತೇಳಿ ಹೋದ್ವಿ. ನಮ್ಮನ್ನು ಹುಬ್ಬಳ್ಳಿಗೆ ಹೋಗೋಕ್ಕೆ ಬಿಡಲ್ಲ ಅಂದ್ರು ಕೂತಿದ್ರು. ನಾವು ಹೋದ್ವಿ, ಕಷ್ಟವಿದ್ದು ಹೋದ್ವಿ. ಆದರೆ ಆವತ್ತಿನ ದಿವಸ ನಾವು ಹೇಳಿದ ದಿವಸ ಧ್ವಜ ಹಾರಿಸೋಕ್ಕೆ ಹೋಗ್ತಾ ಇದ್ದವಾಗ ಪೊಲೀಸ್ನವ್ರು ನಮ್ಮ ಮೇಲೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಪೊಲೀಸ್ನವರು ನಮ್ಮನ್ನು ದಬ್ಬಾಡಿದ್ರು. ಸಾಲದು ಅಂಥೇಳಿ ನಮ್ಮ ಮೇಲೆ ಟಿಯರ್ ಗ್ಯಾಸ್ ಸೆಲ್ಗಳನ್ನು ಸಿಡಿಸಿದ್ರು. ಟಿಯರ್ ಗ್ಯಾಸ್ ಸೆಲ್ಸ್ ಹಿಡಿದ್ರೆ ಗೊತ್ತಿಲ್ಲ ನನಗೇನು ಅಷ್ಟು ತೊಂದರೆ ಆಗಲಿಲ್ಲ, ಬರೀ ಸ್ವಲ್ಪ ಕೆಮ್ಮಾಯಿತು. ಯಡಿಯೂರಪ್ಪನವ್ರಿಗೆ ಜ್ಞಾನನೇ ತಪ್ಪೋಯ್ತು. ಯಾರಿದ್ರಲ್ಲಿ? ನಾನು ಯಡಿಯೂರಪ್ಪನವ್ರು ಇಬ್ಬರೇ ಇದ್ದವರು. ಯಡಿಯೂರಪ್ಪನವ್ರು 2 ಭುಜ ಎಳ್ಕೊಂಡು ಹೋಗಿ ಪಕ್ಕದ ಕಟ್ಟೆ ಮೇಲೆ ಅವ್ರನ್ನ ಮಲಗಿಸಿ ಕಡೆಗೆ ಅಲ್ಲಿನ ಒಂದು ಕಾರ್ ತರಿಸಿ ಅವ್ರನ್ನ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಇಟ್ಟೆ. ಹಾಸ್ಪಿಟ್ಲಲ್ಲಿ ನನಗೆ ಕೇಳಿದ್ರು ಅವರು, ನನ್ನನ್ನು ಅವ್ರು ಯಾವತ್ತೂ ಶಂಕರಮೂರ್ತಿ ಅಂತ ಕರೀಲಿಲ್ಲ, ಶಂಕರೂನವರು. ಈಗಲೂ ಹಾಗೆ ಅಂತಾರವರು. ಈಗ ಒಂದು ಸ್ವಲ್ಪ ದಿವಸದ ಸ್ವಲ್ಪ ಬೇರೆ ರೀತಿ ಇರ್ಬೋದು. ಅವ್ರು ನನಗೆ ಕೇಳಿದ್ರು, ಅಲ್ಲಪ್ಪ ನನ್ನ ಯಾರು ಹೊತ್ಕೊಂಬಂದ್ರಿ ಇಲ್ಲಿಗೆ ಅಂತ. ನಾನು ಒಂದೆ, ನಿನ್ನ ಕೈಲಿ ನನಗೆ ಹೊರಕ್ಕಾಗತ್ತಾ ಅಂತ ತಮಾಷೆ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯ ಪ್ರವೃತ್ತಿ, ಈ ರೀತಿಯ ಸ್ನೇಹ,
ಈ ರೀತಿಯ ಬಾಂಧವ್ಯ. ಇನ್ನೊಂದು ಅಂದರೆ ಇದೇ ರೀತಿಯ ಧ್ವಜ ಹಾರಿಸೋಕ್ಕಾಗಿ ನಾವು ಕಾಶ್ಮೀರದ ಲಾಲ್ ಚೌಕಕ್ಕೆ ಒಟ್ಟಾಗಿ ಹೋಗಿದ್ವಿ. ಲಾಲ್ ಚೌಕದಲ್ಲಿ ಏನು ಕಾಶ್ಮೀರ ಈಗಿನ ಜನಕ್ಕೆ ಇದು ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋಗೋದು ಅನ್ನೋದೇ ಒಂದು ದೊಡ್ಡ ಕೆಲಸ. ಅಲ್ಲಿಗೆ ಹೋದಾಗ ಯಡಿಯೂರಪ್ಪನವರು ಅಲ್ಲಿ ಹೋಗಿ ವಿಮಾನದಲ್ಲಿ ಹೋಗಿ ಆ ಲಾಲ್ ಚೌಕದಲ್ಲಿ ಧ್ವಜ ಹಾರಿಸಿ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಬಂದಂಥ ಯಡಿಯೂರಪ್ಪನವರು. ಅಂದರೆ ಈ ರೀತಿ ಎಲ್ಲ ವಿಷಯಗಳಲ್ಲೂ ಒಟ್ಟಾಗಿ ಕೆಲಸ ಮಾಡಿದಂಥವ್ರು ಯಡಿಯೂರಪ್ಪನವರ ಈ ಚಟುವಟಿಕೆ. ಮತ್ತು ಯಡಿಯೂರಪ್ಪನವ್ರು ಹೇಗೆ ಬರೇ ಈ ಅಧಿಕಾರ ಸಿಕ್ಕಾಗ ಮಾತ್ರ ಕೆಲಸ ಮಾಡಿದ್ರು ಅಂತಲ್ಲ, ರೈತರ ಸಂಘಟನೆ ಮಾಡಬೇಕು ಅಂದಾಗ ಶಿವಮೊಗ್ಗದಲ್ಲಿ ಆ ಕಾಲಕ್ಕೆ ಬಹಳ ಇವತ್ತು ಅದು ಸಣ್ಣದು ಅಂತ ಅನಿಸುತ್ತೆ, ಆ ಕಾಲಕ್ಕೆ ಬಹಳ ದೊಡ್ಡದು ಒಂದು ರೈತ ಸಮಾವೇಶ ಮಾಡಿದ್ವಿ. ಆ ರೈತ ಸಮಾವೇಶಕ್ಕೆ ರಾಜಸ್ಥಾನದ ಅಂದಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಭೈರವ್ ಸಿಂಗ್ ಶೆಖಾವತನ್ನು ಕರೆಸಿದ್ವಿ. ಅವರು ಯಡಿಯೂರಪ್ಪನವ್ರನ್ನ ಆ್ಯಕ್ಟಿವಿಟಿ ನೋಡೋರು. ಯಡಿಯೂರಪ್ಪನವ್ರಿಗೆ ಹಿಂದಿ ಬರೋದಿಲ್ಲ, ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೂ ಅವ್ರ ಆ್ಯಕ್ಟಿವಿಟೀಸ್ನ ನೋಡಿದಂಥವ್ರು ಹೇಳಿದ್ರು ಈ ಹುಡುಗ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂತ. 4 ಬಾರಿ ಮುಖ್ಯಮಂತ್ರಿ ಆದರು. ಅಂದರೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಇದು ಯಡಿಯೂರಪ್ಪನವರದ ಒಂದು ವೈಶಿಷ್ಟ್ಯ. ಮತ್ತು ಅಧಿಕಾರ ಸಿಕ್ಕಾಗ ಏನು ಮಾಡಿದ್ರು, ಅವ್ರು ಹೇಳ್ತಾಯಿದ್ರು ಬಡವರಿಗೆ ರೈತರಿಗೆ ನಾನು ಪರವಾಗಿರ್ತೀನಿ ಅಂತ. ಬಹುಶಃ ಭಾರತದ ಇತಿಹಾಸದಲ್ಲಿ ರೈತರ ಪರವಾಗಿ ಬಡ್ಜೆಟ್ನ ಮಂಡಿಸಿದವರು ಯಡಿಯೂರಪ್ಪನವರು ಒಬ್ಬರೇ. ಮತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೆಣ್ಣು ಮಕ್ಕಳಿಗೆ ಬೈಸಿಕಲ್, ಇದೊಂದು ದೇಶದಲ್ಲೇ ಮೊದಲ ಒಂದು ಬಹಳ ಮನಸ್ಸಿಗೆ ನಾಟ್ತಕ್ಕಂಥ ಒಂದು ಕೆಲಸ. ಯಾಕೆಂದರೆ ಹೆಣ್ಣು ಮಕ್ಕಳು ಶಾಲೆಗೆ ಬರೋದಿಲ್ಲ, ಕಾಲೇಜಿಗೆ ಬರೋದಿಲ್ಲ, ಓದೋದಿಲ್ಲ ಅಂತ ಹೇಳಿ ಈ ರೀತಿ. ಮತ್ತು ಅವರು ಈ ದೇವದಾಸಿಯರಿಗೆ ಮಾಶಾಸನ ಕೊಟ್ಟಂಥದ್ದು ಬಹುಶಃ ಇದೊಂದು ಎಲ್ಲರೂ ನೆನಪು ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಅದ್ಭುತ ಘಟನೆ. ಈ ರೀತಿ ಅಧಿಕಾರ ಸಿಕ್ಕಾಗ ಈ ಕೆಲಸ ಮಾಡಿದ್ರು. ಅಧಿಕಾರಕ್ಕಾಗಿ ಮಾಡಿದ್ದಲ್ಲ, ಜನರ ಸೇವೆಗಾಗಿ ಕೆಲಸ ಮಾಡ್ಕೊಂಬಂದಂಥ ಯಡಿಯೂರಪ್ಪನವರು ಇವತ್ತು 50 ವರ್ಷಗಳನ್ನು ಕಳೆದಿದ್ದಾರೆ. 50 ವರ್ಷದ ಸಮಾರಂಭ ನಾವು ಮಾಡ್ತಾಯಿದ್ದೇವೆ. ನಮಗೆಲ್ಲರಿಗೂ ಸಮಾಧಾನ, ಸಂತೋಷ. ಯಡಿಯೂರಪ್ಪನವರ ಜೀವನನ ಹಿಂದಿನ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇವತ್ತು ಅವರಿಗೆ ಶಾಬಾಷ್, ಯಡಿಯೂರಪ್ಪನವರೇ ಸಾರ್ಥಕ ಜೀವನ ನಡೆಸಿದ್ರಿ, ಸಾರ್ಥಕವಾಗಿ ರಾಜಕೀಯ ಜೀವನ ನಡೆಸಿದ್ದೀರಾ ಅಂಥೇಳಿ ಅವರಿಗೊಂದು ಸಂತೋಷದ ಒಂದು ಸಂದೇಶ ಕಳಿಸ್ಬೇಕು ಅಂಥೇಳಿ ನಾನು ಇಚ್ಛೆಪಡ್ತೇನೆ. ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂಥೇಳಿ ಹಾರೈಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.